ಆಮೇಲೆ ಮಗನ ಕಡೆಗೆ ನೋಡ್ತಾನೆ, ಮೋರೆ ಬಾಡಿ ಹೋಗಿದೆ, ಕೆಳಗೆ ತಲೆ ಹಾಕಿ ನಿಂತಿದ್ದಾನೆ. ಹುಡುಗ ಕಾಣಲಿಕ್ಕೆ ದೊಡ್ಡವನೇ ಆದರೂ ಕೂಡ ಈ ವಿಷಯವನ್ನು ಗ್ರಹಿಸುವಷ್ಟು ಮನಸ್ಸು ಬೆಳೆದಿರಲಿಲ್ಲ ಅನ್ನುವ ಹಾಗೆ ಆತನ ಭಾವನೆಗಳು ವ್ಯಕ್ತವಾಗ್ತಾ ಇದ್ದವು. ಆದರೆ ಸಮಸ್ಯೆಯನ್ನು ಎದುರಿಸುವಷ್ಟು ಅವನಿಗೆ ಶಕ್ತಿ ಇದೆ. ಒಂಚೂರು ಪುಷ್ಟಿ ತುಂಬಬೇಕಷ್ಟೆ, ಪುಷ್ ಮಾಡಬೇಕು, ಆಗ ಅವನು ಪುಷ್ಟಿ ಬರುತ್ತೆ. ಆದ್ದರಿಂದಾಗಿ ಸುಖಾರ್ಹಂ ಸುಖ ಸಮೃದ್ಧಂ, ಸುಖವಾಗಿ ಬೆಳೆದವನು, ಯಾವತ್ತು ಕಷ್ಟ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಬೇಕಾದ ಹಾಗೆ ಓಡಾಡಿಕೊಂಡು ಏನು ಮಾಡಿದರೂ ನಮ್ಮ ಅಪ್ಪ ನೋಡ್ಕೋತಾನೆ ಅಂತ ಅನ್ನುವ ನೆಮ್ಮದಿಯಿಂದ ಇದ್ದವನು, ಈಗ ಇನ್ನು ಮುಂದೆ ಏನಾದರೂ ನಮ್ಮ ಅಪ್ಪ ಇದ್ದಾನೆ ಅಂತ ಒಂದು ಧೈರ್ಯವಾಗಿ ಎಲ್ಲವನ್ನು ನಡೆಸುವ ಆಲೋಚನೆ ತಪ್ಪಿ ಹೋಗುತ್ತೆ. ಆಗ ಅವನನ್ನು ಎದುರುಗಡೆ ಕರೀತಾ, ಮಮ ಪ್ರಾಣೈ ಪ್ರಿಯತರಂ ಪುತ್ರಮಿವೌ ರಸಂ ಮಯಾ ಹೀನಂ ಅಹೀನಾರ್ಥಂ ಸರ್ವತಃ ಪರಿಪಾಲಯ. ಅವನನ್ನು ಕರೆದು ಸುಗ್ರೀವನಿಗೆ ಹೇಳ್ತಾ, ಇವನನ್ನು ಚೆನ್ನಾಗಿ ನೋಡಿಕೋ, ತ್ವಮೇವಾಸಿ ಹಿ ದಾತಾ ಚ ಪರಿತ್ರಾತಾ ಚ ಸರ್ವತಃ, ನೀನೇ ಇವನಿಗೆ ಏನು ಬೇಕೋ ಅದನ್ನು ಕೊಡಬೇಕಾದವನು, ಇವನೇನಾದರೂ ಹೆಚ್ಚು ಕಮ್ಮಿ ಮಾಡಿದಾಗ ಅದನ್ನು ರಕ್ಷಣೆ ಮಾಡಿ ಅವನನ್ನು ನೋಡಿಕೊಳ್ಬೇಕಾದವನು ನೀನೇ. ಆದರೆ ಹುಡುಗನಾಗಿ ಏನೋ ಜಾರಬಹುದು, ಅವನು ಖಂಡಿತ ತಪ್ಪು ಮಾಡಬೇಕು ಅನ್ನುವ ಆಲೋಚನೆಯಿಂದ ಮಾಡದೆ ಹೋದ ಸಂದರ್ಭದಲ್ಲಿ ಅವನನ್ನು ಸಹಿಸಿಕೊಳ್ಳುವ, ಕ್ಷಮಿಸುವಂತಹ ದೊಡ್ಡ ಭಾರವನ್ನು ನೀನು ಹೊತ್ತುಕೊಳ್ಬೇಕು. ಏಷ ತಾರಾತ್ಮಜ ಶ್ರೀಮಾನ್ ತ್ವಯಾ ತುಲ್ಯ ಪರಾಕ್ರಮ, ಇವನು ನಿನಗೇನು ಉಪಯೋಗ, ಸುಮ್ಮನೆ ಆಟ ಆಡಿಸ್ಲಿಕ್ಕಿರ್ಬೇಕಾ ನಾನು ಅಂತ ಯೋಚನೆ ಮಾಡಬೇಡ. ಬಲಿಷ್ಠ ಇದ್ದಾನೆ, ನನಗೆ ಸಮಾನನೇ ಇದ್ದಾನೆ. ಬಲಿಷ್ಠ ಅಂದರೆ ಯುದ್ಧದ ಪಳಗಿಸಿಕೊಳ್ಳುವಿಕೆ, ಎದುರಾಳಿಗಳನ್ನು ಸೋಲಿಸುವಿಕೆಗೆ ಇವನು ಒಳ್ಳೆಯ ಸಮರ್ಥನಿದ್ದಾನೆ. ಅಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದಾನೆ ಬೇಕಾದದಿದೆ. ಅವರು ಎಲ್ಲಿ ತನಕ ಕೆಲಸ ಮಾಡಿದರು, ಎಷ್ಟು ಕೆಲಸ ಮಾಡಿದರು, ಈ ಹಿಂದೆ ಎಷ್ಟೆಲ್ಲ ತಪ್ಪಿದ್ರು, ಈ ಹಿಂದೆ ಎಲ್ಲ ಎಂಥ ಉತ್ತಮವಾದ ಕೆಲಸ ಮಾಡಿದರು, ಇದನ್ನೆಲ್ಲ ಕೇಸ್ ಸ್ಟಡಿ ಮಾಡಿ 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 ಅವರ ಟ್ರ್ಯಾಕ್ ರೆಕಾರ್ಡೆಲ್ಲ ತೆಗೆದು ಆಮೇಲೆ ನಿಧಾನಕ್ಕೆ ಒಬ್ಬೊಬ್ಬರನ್ನೇ ಹತೋಟಿಗೆ ತಂದುಕೊಂಡು, ನೀವು ಇಷ್ಟು ಚೆನ್ನಾಗಿ ಮಾಡಿದ್ದೀರಿ, ಇದನ್ನು ಸಂತೋಷ